ಎಲ್ರಿಗೂ ನಮಸ್ಕಾರ. ಬನ್ನಿ ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳೋಣ. ಇಂದಿಗೆ 500 ವರ್ಷಗಳ ಹಿಂದೆ ನಮ್ಮ ಜಗತ್ತು ಹೇಗಿತ್ತು? ಯೋಚನೆ ಮಾಡಿ, ಅಂದಿನ ರಾಜಮಹಾರಾಜನ ಕಾಲ, ಅವರ ಜೀವನ ಶೈಲಿ, ಆ ಕಾಲದ ತಂತ್ರಜ್ಞಾನ, ಅದಕ್ಕೂ ಇಂದಿಗೂ ಹೋಲ್ಸಕ್ಕಾಗುತ್ತಾ? ಅಜಗಜಾಂತರ ವ್ಯತ್ಯಾಸ ಅಲ್ವಾ? ಹಾಗಿದ್ರೆ ಇವತ್ತಿನಿಂದ ಇನ್ನೂ ಒಂದು 500 ವರ್ಷಗಳ ನಂತರ ನಮ್ಮ ಈ ಭೂಮಿ ಹೇಗಿರಬಹುದು? ಈ ಕುತೂಹಲಕಾರಿ ವಿಶ್ಲೇಷಣೆಯಲ್ಲಿ ಮಾನವೀಯತೆಯ ಮುಂದೆ ಇರಬಹುದಾದ 2 ದಾರಿಗಳ ಬಗ್ಗೆ ನೋಡೋಣ. ಹೌದು, ಇದೇ ಇವತ್ತು ನಮ್ಮ ಮುಂದಿರುವ ಬಹುದೊಡ್ಡ ಪ್ರಶ್ನೆ. ನಾವು ತಂತ್ರಜ್ಞಾನದ ತುತ್ತ ತುದಿಗೆ ಹೋಗಿ ಎಲ್ಲವನ್ನೂ ಸಾಧಿಸ್ತೀವಾ, ಅಥವಾ ನಮ್ಮ ಈ ಸುಂದರ ಗ್ರಹವನ್ನೇ ನಮ್ಮ ಕೈಯಾರೆ ನಾಶದ ಅಂಚಿಗೆ ತಳ್ತೀವಾ? ಬನ್ನಿ, ಮುಂದಿನ ಕೆಲವೇ ನಿಮಿಷಗಳಲ್ಲಿ ಈ 2 ದಾರಿಗಳು ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಬೋದು ಅಂತೆ ನೋಡೋಣ. ನೋಡಿ, ನಮ್ಮ ಮುಂದಿರುವ ಆಯ್ಕೆಗಳು ಬಹಳ ಸ್ಪಷ್ಟ. ಒಂದು ಕಡೆ ತಂತ್ರಜ್ಞಾನ ಇದೆ. ಇದು ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕೊಟ್ಟು ಅಕ್ಷರಶಃ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡುತ್ತೆ ಅನ್ನೋ ಭರವಸೆ ಇದೆ. ಆದ್ರೆ ಇನ್ನೊಂದು ಕಡೆ ಇದೇ ಪ್ರಗತಿ, ಇದೇ ಟೆಕ್ನಾಲಜಿ ನಮ್ಮ ಪರಿಸರವನ್ನೇ ಬಲಿ ತಗೊಂಡು ನಾವು ವಾಸಿಸೋ ಈ ಸ್ವರ್ಗವನ್ನೇ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ ಅನ್ನೋ ದೊಡ್ಡ ಎಚ್ಚರಿಕೆಯೂ ನಮ್ಮ ಮುಂದಿದೆ. ಸರಿ, ಹಾಗಿದ್ರೆ ಮೊದಲು ಪಾಸಿಟಿವ್ ಆಗಿ ಶುರು ಮಾಡೋಣ. ಈ ಟೆಕ್ನಾಲಜಿ ಕ್ರಾಂತಿ ನಮ್ಗೆ ಎಲ್ಲಾಂತಿ ಒಂದು ಅದ್ಭುತ ಭವಿಷ್ಯವನ್ನ ಕೊಡ್ಬೋದು ಅಂತ ನೋಡೋಣ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಜೀವನವನ್ನೇ ಬುಡಮೇರು ಮಾಡುವಷ್ಟು ಶಕ್ತಿಯಿರೋ ಕೆಲವು ಆವಿಷ್ಕಾರಗಳು ನಮ್ಮ ಮುಂದೆವೆ. ಇದನ್ನ ಸರಳವಾಗಿ ಹೇಳ್ಬೇಕು ಅಂದ್ರೆ, ಈಗ ನಾವು ಬಳಸೋ ಕಂಪ್ಯೂಟರ್ಗಳು ಕರೆಂಟ್ ಬಳಸಿ ಕೆಲಸ ಮಾಡ್ತವೆ. ಅಂದ್ರೆ ಆನ್ ಅಥವಾ ಆಫ್, 0 ಅಥವಾ 1 ಅಷ್ಟೇ. ಆದ್ರೆ ಈ ಕ್ವಾಂಟಮ್ ಕಂಪ್ಯೂಟರ್ ಇದೆಯಲ್ಲ, ಇದು ಅದಕ್ಕಿಂತ ಲಕ್ಷಾಂತರ ಪಟ್ಟು ಮುಂದುವರೆದಿತ್ತು. ಇದು ಅಣುವಿಗಿಂತಲೂ ಚಿಕ್ಕ ಕಣಗಳನ್ನ ಬಳಸಿ ಕೆಲಸ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಇದರ ವೇಗ ಮತ್ತು ಶಕ್ತಿಗೆ ಮಿತಿನೇ ಇಲ್ಲ. ಕಡಿಮೆ ಟೈಮ್, ಕಡಿಮೆ ಖರ್ಚು, ಕಡಿಮೆ ಪವರ್ ಬಳಸಿ ಇವತ್ತು ಊಹಿಸೋಕೂ ಆಗದಷ್ಟು ದೊಡ್ಡ ಲೆಕ್ಕಾಚಾರಗಳನ್ನ ಇದು ಮಾಡಿ ಮುಗಿಸುತ್ತೆ. ಇಲ್ಲಿರೋ ಈ ಬಾರ್ ಚಾರ್ಟ್ ನೋಡಿದ್ರೆ ನಿಮ್ಗೆ ಒಂದು ಅಂದಾಜು ಸಿಗತ್ತೆ. ಇವತ್ತಿನ ಕಂಪ್ಯೂಟರ್ ಶಕ್ತಿಗೂ ಕ್ವಾಂಟಮ್ ಕಂಪ್ಯೂಟರ್ ಶಕ್ತಿಗೂ ಇರೋ ವ್ಯತ್ಯಾಸ ಅದೆಷ್ಟು ದೊಡ್ಡದು ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ, ಇವತ್ತು ಒಂದು ದೊಡ್ಡ ಸಮಸ್ಯೆಯನ್ನ ಬಗೆಹರಿಸೋಕೆ ಸಾವಿರಾರು ವರ್ಷ ಬೇಕು ಅಂತ ಅನ್ಕೊಳ್ಳಿ. ಅದೇ ಕೆಲ್ಸವನ್ನ ಕ್ವಾಂಟಮ್ ಕಂಪ್ಯೂಟರ್ ಕೆಲವೇ ಕ್ಷಣಗಳಲ್ಲಿ ಮಾಡಿ ಮುಗಿಸುತ್ತೆ. ಯೋಚನೆ ಮಾಡಿ, ಮೆಡಿಕಲ್ ಫೀಲ್ಡಿಂದ ಹಿಡಿದು ಸ್ಪೇಸ್ ರಿಸರ್ಚ್ವರೆಗೂ ಪ್ರತಿಯೊಂದು ಕ್ಷೇತ್ರವನ್ನೂ ಇದು ಬುಡಮೇಲು ಮಾಡಲಿದೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಬಗ್ಗೆತೂ ಮಾತಾಡ್ಲೇಬೇಕು. ಇದು ಈಗಾಗ್ಲೇ ನಮ್ಮ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ ಅಲ್ವಾ? ನಾವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಏನೇನು ಸಲಹೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ದ ತಕ್ಷಣ ನಮ್ಗೆ ಯಾವ ಪೋಸ್ಟ್ ಕಾಣಿಸ್ಬೇಕು, ಅಷ್ಟೇ ಯಾಕೆ ನಮ್ಮ ಫೋಟೋ, ವಿಡಿಯೋಗಳನ್ನ ಎಡಿಟ್ ಮಾಡೋದು, ದಾರಿ ಹುಡ್ಕೋಕೆ ಮ್ಯಾಪ್ಸ್ ಬಳಸೋದು, ಇದೆಲ್ಲದರ ಹಿಂದೆ ಕೆಲಸ ಮಾಡ್ತಿರೋದು ಇದೇ ಎಐ. ಇನ್ನು ಮುಂದಿನ ದಿನಗಳಲ್ಲಿ ಇದರ ಪ್ರಭಾವ ಇನ್ನೂ ಜಾಸ್ತಿ ಆಗ್ಲಿದೆ. ಆದ್ರೆ ಇಲ್ಲೊಂದು ಗಂಭೀರವಾದ ಪ್ರಶ್ನೆ ಇದೆ. ಈ ಎಐ ತಂತ್ರಜ್ಞಾನ ಎಷ್ಟ್ರ ಮಟ್ಟಿಗೆ ಬೆಳಿಬೋದು ಅಂದ್ರೆ, ಯಾವುದು ನಿಜವಾದ ವಿಡಿಯೋ, ಯಾವುದು ಎಐ ಸೃಷ್ಟಿ ಮಾಡಿದ ನಕಲಿ ವಿಡಿಯೋ ಅಂತ ಕಂಡುಹಿಡಿಯೋಕೆ ಆಗ್ದಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಯೋಚನೆ ಮಾಡಿ, ಆಗ ನಮ್ಮ ಕಣ್ಣುಗಳನ್ನೇ ನಂಬೋಕೆ ಆಗದ ಪರಿಸ್ಥಿತಿ ಬಂದ್ರೆ ಏನಾಗ್ಬೋದು? ಯಾವುದು ಸತ್ಯ, ಯಾವುದು ಸುಳ್ಳು ಅಂತಾನೆ ಗೊತ್ತಾಗ್ದ ಒಂದು ಕಾಲ ಬರ್ಬೋದು. ಇನ್ನು ವೈದ್ಯಕೀಯ ಕ್ಷೇತ್ರದ ಭವಿಷ್ಯ ಹೇಗಿರ್ಬೋದಂತ ನೋಡೋಣ. ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಕೇಳಿದಿರಾ? ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ದೇಹದೊಳಗೆ ಲಕ್ಷಾಂತರ ಪುಟಾಣಿ ರೋಬೋಟುಗಳು, ಅಂದ್ರೆ ಈ ನ್ಯಾನೋ ಚಿಪ್ಗಳು 24/7 ಕೆಲಸ ಮಾಡ್ತಿರುತ್ತೆ. ನಮ್ಮ ಪರ್ಸನಲ್ ಡಾಕ್ಟರ್ಗಳ ತರ. ದೇಹದಲ್ಲಿ ಯಾವುದೇ ಕಾಯಿಲೆ ಶುರುವಾಗೋ ಲಕ್ಷಣ ಕಂಡ ತಕ್ಷಣ ಇವೇ ಅದನ್ನ ಪತ್ತೆ ಹಚ್ಚಿ ದೇಹದ ಒಳಗೇನೆ ಅದನ್ನ ಸರಿಪಡಿಸ್ಬಿಡುತ್ತೆ. ಹೀಗಾದಾಗ ಬಹುಶಃ ಆಸ್ಪತ್ರೆಗಳ ಅವಶ್ಯಕತೆಯೇ ಇಲ್ವಾಗಬಹುದು. ಹಾಗಿದ್ರೆ ಈ ಎಲ್ಲ ಅದ್ಭುತ ತಂತ್ರಜ್ಞಾನದ ಕೊನೆಯ ಫಲಿತಾಂಶ ಏನು? ಅದುವೇ ಮಾನವನ ಆಯಸ್ಸಿನಲ್ಲಿ ಒಂದು ದೊಡ್ಡ ಜಿಗಿತ. ದ ನೆಕ್ಸ್ಟ್ 500 ಇಯರ್ಸ್ ಪುಸ್ತಕದ ಪ್ರಕಾರ ಈ ತಾಂತ್ರಿಕ ಪ್ರಗತಿಯಿಂದಾಗಿ ಮನುಷ್ಯರು ಸರಾಸರಿ 150 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇದೆ. ಇದು ಕೇವಲ ಒಂದು ಸೈನ್ಸ್ ಫಿಕ್ಷನ್ ಕಲ್ಪನೆಯಲ್ಲ, ಮುಂದೊಂದು ದಿನ ಇದು ನಿಜ ಆಗ್ಬಹುದು. ವಾವ್, ಕೇಳೋಕೆಲ್ಲ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಆದ್ರೆ ಒಂದು ನಿಮಿಷ, ಪ್ರತಿಯೊಂದು ನಾಣ್ಯಕ್ಕೂ ಇನ್ನೊಂದು ಮುಖ ಇದ್ದೇ ಇರುತ್ತೆ. ಈ ಹೊಳೆಯುವ ಪ್ರಗತಿ ಹಿಂದೆ ಒಂದು ಕರಾಳ ಸತ್ಯ ಕೂಡ ಇದೆ. ಈ ಪ್ರಗತಿಗಾಗಿ ನಾವು ತೆರಬೇಕಾದ ಬೆಲೆ ಏನು? ಅದನ್ನೀಗ ನೋಡೋಣ. ನಾವು ಮಾತಾಡ್ತಿರೋದು ನಮ್ಮ ಭೂಮಿಯ ಬಗ್ಗೆ. ಈ ಮಿತಿಯಿಲ್ಲದ ಬೆಳವಣಿಗೆಯಿಂದಾಗಿ ನಮ್ಮ ಗ್ರಹ ಅಕ್ಷರಶಃ ಒತ್ತಡದಲ್ಲಿ ನರಳುತ್ತಿದೆ. ಆ ಪರಿಣಾಮಗಳೇನು ಅಂತ ನೋಡೋಣ. ನೋಡಿ, ಇದೊಂದು ಸರಪಳಿ ಕ್ರಿಯೆ ಇದ್ದಾಗೆ. ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ನೋಡಿ. ಜಾಗತಿಕ ತಾಪಮಾನ ಹೆಚ್ಚಾಗ್ತಿದೆ. ಇದರಿಂದ ಹಿಮಾಲಯ ಮತ್ತೆ ಅಂಟಾರ್ಟಿಕ್ನಲ್ಲಿರೋ ಮಂಜುಗಡ್ಡೆಗಳೆಲ್ಲ ಕರಗ್ತಾ ಇವೆ. ಆ ನೀರೆಲ್ಲ ಸಮುದ್ರ ಸೇರಿ ಅದರ ಮಟ್ಟ ಏರ್ತಾ ಇದೆ.
ಇದರ ನೇರ ಪರಿಣಾಮ ಜಗತ್ತಿನ ಎಷ್ಟೋ ಪ್ರಮುಖ ಕರಾವಳಿ ನಗರಗಳು ಮುಳುಗಡೆಯಾಗೋ ಅಪಾಯದಲ್ಲಿದೆ. ಅಷ್ಟೇ ಅಲ್ಲ, ವೇಗವಾಗಿ ಬೆಳೆತಿರೋ ಜನಸಂಖ್ಯೆಯಿಂದಾಗಿ ಆಹಾರಕ್ಕೂ ಮನೆಗೂ ತೀವ್ರವಾದ ಕೊರತೆ ಎದುರಾಗಲಿದೆ. ಈ ಬೆಳವಣಿಗೆಯ ಪರಿಣಾಮಗಳು ಬರೀ ಮನುಷ್ಯರ ಮೇಲೆ ಮಾತ್ರ ಅಲ್ಲ, ನಮ್ಮ ಜೊತೆ ಈ ಭೂಮಿಯ ಮೇಲೆ ವಾಸಿಸ್ತಿರುವ ಪ್ರತಿಯೊಂದು ಜೀವಿ ಅಂದ್ರೆ ಪ್ರಾಣಿ ಪಕ್ಷಿಗಳು, ಗಿಡಮರಗಳು, ಹೀಗೆ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನೇ ಇದು ಹಾಳು ಮಾಡ್ತಿದೆ. ಇದರಿಂದಾಗಿ ಜೀವ ವೈವಿಧ್ಯದ ದೊಡ್ಡ ನಾಶವೇ ಆಗ್ತಿದೆ. ಈ ಟೈಮ್ಲೈನ್ ಒಂದು ಕರಾಳ ಭವಿಷ್ಯದ ಚಿತ್ರಣವನ್ನ ಕೊಡುತ್ತೆ. ನೋಡಿ, ಈಗ ಪ್ರಸ್ತುತದಲ್ಲಿ ಏನಾಗ್ತಿದೆ? ಜನಸಂಖ್ಯೆ ಮತ್ತು ಮಾಲಿನ್ಯ ಎರಡೂ ಹೆಚ್ಚಾಗ್ತಿದೆ. ಇದು ಹೀಗೆ ಮುಂದುವರೆದ್ರೆ ಸಮೀಪದ ಭವಿಷ್ಯದಲ್ಲೇ ಮಂಜುಗಡ್ಡೆಗಳು ಕರಗಿ ಸಮುದ್ರದ ಮಟ್ಟ ಏರಲಿದೆ. ಅದರ ಮುಂದಿನ ಹಂತ, ಶತಮಾನದ ಮಧ್ಯಭಾಗದಲ್ಲಿ ಪ್ರಮುಖ ಕರಾವಳಿ ನಗರಗಳು ಮುಳುಗಡೆಯಾಗ್ಬೋದು. ಕೊನೆಗೆ ದೀರ್ಘಾವಧಿಯಲ್ಲಿ ಏನಾಗತ್ತೆ ಅಂದ್ರೆ ಪ್ರಾಣಿ ಪಕ್ಷಿ ಗಿಡಮರಗಳ ಸಾಮೂಹಿಕ ಅಳಿವು. ಇದು ನಾವು ಮತ್ತೆಂದೂ ಸರಿಪಡಿಸಲಾಗದ ಒಂದು ಹಂತ. ಹಾಗಿದ್ರೆ ನಮ್ಮ ಗ್ರಹದ ಈ ನಾಶಕ್ಕೆ ಕಾರಣವಾದರು ಯಾರು? ಈ ಚಾರ್ಟ್ ಅದಕ್ಕೆ ಉತ್ತರ ಕೊಡುತ್ತೆ. ಮಾಲಿನ್ಯ, ಮಿತಿಮೀರಿದ ಜನಸಂಖ್ಯೆ, ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಓಝೋನ್ ಪದರವನ್ನು ಹಾಳು ಮಾಡುವ ಹಾನಿಕಾರಕ ರಾಸಾಯನಿಕಗಳು ಇವೆಲ್ಲವೂ ಈ ದುರಂತಕ್ಕೆ ಮುಖ್ಯ ಚಾಲಕ ಶಕ್ತಿಗಳು. ಅತೀ ಮುಖ್ಯವಾಗಿ ಇವೆಲ್ಲವೂ ನಾವೇ ಸೃಷ್ಟಿ ಮಾಡ್ಕೊಂಡಿರೋ ಸಮಸ್ಯೆಗಳು. ಸರಿ, ನಾವು ಇಲ್ಲಿವರೆಗೂ 2 ವಿಷಯಗಳನ್ನ ನೋಡಿದ್ದೇವೆ. ಒಂದು ಕಡೆ ತಂತ್ರಜ್ಞಾನ ನಮಗೆ ಕೊಡುವ ಭರವಸೆ, ಇನ್ನೊಂದು ಕಡೆ ನಮ್ಮಿಂದಲೇ ಪರಿಸರಕ್ಕೆ ಆಗ್ತಿರೋ ಅಪಾಯ. ಹಾಗಿದ್ರೆ ನಮ್ಮ ಭವಿಷ್ಯವನ್ನ ನಿರ್ಧರಿಸೋ ಅಂತಿಮ ಆಯ್ಕೆ ಯಾರ ಕೈಯಲ್ಲಿದೆ? ಅದು ನಮ್ಮ ಕೈಯಲ್ಲೇ ಇದೆ, ಮಾನವೀಯತೆಯ ಕೈಯಲ್ಲೇ ಇದೆ. ಹಾಗಿದ್ರೆ ಸಮಸ್ಯೆಯ ಮೂಲ ಕಾರಣವನ್ನು ಹುಡುಕೋಣ. ಇಲ್ಲಿ ಅಸಲಿ ಸಮಸ್ಯೆ ತಂತ್ರಜ್ಞಾನ ಅಲ್ಲ, ಮಾಲಿನ್ಯನೂ ಅಲ್ಲ. ಇವೆಲ್ಲ ಕೇವಲ ರೋಗದ ಲಕ್ಷಣಗಳು. ಈ ವಿಶ್ಲೇಷಣೆಯ ಪ್ರಕಾರ ನಿಜವಾದ ಸಮಸ್ಯೆ ಇರೋದು ಮಾನವನ ಸ್ವಾರ್ಥದಲ್ಲಿ. ತನ್ನ ಸುಖಕ್ಕಾಗಿ, ಲಾಭಕ್ಕಾಗಿ ಪ್ರಕೃತಿಯನ್ನ ಹೇಗೆ ಬೇಕಾದ್ರೂ ಬಳಸ್ಕೊಳ್ಬಹುದು ಅನ್ನೋ ಮನಸ್ಥಿತಿಯೇ ಇವತ್ತಿನ ಎಲ್ಲಾ ಅನಾಹುತಗಳಿಗೂ ಕಾರಣ. ಈ ಒಂದು ಮಾತು ಕೇಳಿ, ನಮ್ಮ ಗ್ರಹಕ್ಕೆ ಅತಿ ದೊಡ್ಡ ಅಪಾಯ ನಮ್ಮ ತಂತ್ರಜ್ಞಾನವಲ್ಲ, ಅದು ನಾವೇ. ಇದು ಈ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳುತ್ತೆ. ಅಂದ್ರೆ, ನಮ್ಮನ್ನು ಉಳಿಸುವ ಶಕ್ತಿಯು ನಮ್ಮಲ್ಲೇ ಇದೆ, ನಮ್ಮನ್ನು ಅಳಿಸುವ ಶಕ್ತಿಯು ನಮ್ಮಲ್ಲೇ ಇದೆ. ತಂತ್ರಜ್ಞಾನ ಅನ್ನೋದು ಕೇವಲ ಒಂದು ಸಾಧನ ಅಷ್ಟೇ, ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧಾರವಾಗುತ್ತೆ. ಹಾಗಿದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ನಾವು ಪ್ರಕೃತಿಯ ವಿನಾಶಕರಾಗುತ್ತೇವೆಯಾ ಅಥವಾ ಅದರ ರಕ್ಷಕರಾಗುತ್ತೇವೆಯಾ? ಮುಂದಿನ 500 ವರ್ಷಗಳ ನಮ್ಮ ಪಯಣ ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ನಿಂತಿದೆ. ನಮ್ಮ ಈ ಗ್ರಹವನ್ನ, ನಮ್ಮ ಮುಂದಿನ ಜನಾಂಗವನ್ನ ಉಳಿಸ್ಕೊಳ್ಳುವ ಜವಾಬ್ದಾರಿಯನ್ನ ನಾವೆಲ್ಲರೂ ತೆಗೆದುಕೊಳ್ತೀವಾ? ಯೋಚಿಸಿ. ನಮ್ಮ ಆಯ್ಕೆ ಯಾವುದು?